ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪವನ್ನ ಹಾಗೂ ರಾಯರ ಬಗೆಗಿನ ಚಿಂತನಾ ಮಂಥನವೆಂದಲ್ಲಿ ಹಾಗೂ ರಾಯರ ಭಕ್ತರ ಅನುಭವ ಪವಾಡವನ್ನ ಹಂಚಿಕೊಳ್ಳುವಂತಹ ಉತ್ತಮ ವೇದಿಕೆ ರಾಯರ ಭಕ್ತ ಚಾನಲ್. ವಿಶೇಷವಾಗಿ ರಾಯರ ದರ್ಶನವನ್ನ ಸಂಕಲ್ಪವನ್ನಾಗಿಸಿಕೊಂಡು ಪ್ರತಿ ವಾರವೂ ರಾಯರ ಮಠದ ದರ್ಶನ, ರಾಯರ ಪಾದಚರಣಗಳ ದರ್ಶನವನ್ನ ಈ ಜನ್ಮಕ್ಕೆ ನನಗೆ ರಾಯರು ಕರ್ತವ್ಯ ಆಗಿ ಕೊಟ್ಟು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡಿಕೊಳ್ತಾ ಹೋಗ್ತೇನೆ. ಇಂದು ತಮಗೆಲ್ಲರಿಗೂ ವಿಶೇಷವಾದಂತಹ ಮಠ, ಇದನ್ನು ಶ್ರೀ ರಾಘವೇಂದ್ರ ಮಠ ದರ್ಶನ 5ನೇದಲ್ಲಿ ನಾನು ತೋರಿಸಿದ್ದೇನೆ. ಆದರೂ ಇದೊಂದು ವಿಶೇಷವಾದಂತಹ ಸಾನ್ನಿಧ್ಯ. ಇಲ್ಲಿ ಸ್ವತಃ ನನಗೂ ಕೂಡ ಅನುಭವವಾಗಿ ಅದನ್ನು ಮುಂದಿನ ದಿವಸದಲ್ಲಿ ನಾನು ಹೇಳ್ಕೊಳ್ತೇನೆ. ಹಾಗೂ ವಿಶೇಷವಾಗಿ ಎಲ್ಲ ಸಹಸ್ರಾರು ಭಕ್ತರಿಗೆ ಇದು ಜನಪ್ರಿಯವಾಗಿ ರಾಯರು ಇಲ್ಲಿ ನಮ್ಮನ್ನ ಹರಸುತ್ತಿದ್ದಾರೆ. ಮಂತ್ರಾಲಯದ ಈಗಿನ ಪೀಠಾಧಿಪತಿಗಳಾದಂತಹ ಶ್ರೀ 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 ಸುಬುಧೇಂದ್ರ ತೀರ್ಥಿಗಳ ನೆಚ್ಚಿನ ಒಂದು ಮಠ ಕೂಡ ಅಂತೂ ನಾನು ಇಲ್ಲಿ ಹೇಳಬಹುದು. ಹಾಗೂ ಇಲ್ಲಿಯ ಒಂದು ಆಚಾರ್ಯರು, ಇಲ್ಲಿನ ಒಂದು ಆಡಳಿತ ವರ್ಗದವರು ಬಹಳ ಒಂದು ವಿಶೇಷವಾಗಿ ಇಲ್ಲಿನ ಸೇವೆಯಲ್ಲಿ ಬಂದಂತಹ ಜನರಿಗೆ ಅನುಕೂಲ ಮಾಡಿಕೊಟ್ಟು ರಾಯರ ಸಂಪರ್ಕವನ್ನ ಇಲ್ಲಿ ಒದಗಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿನ ವಿಶೇಷವನ್ನ ಹಾಗೂ ವಿಶೇಷವಾಗಿ ಇಂದು ನಾನು ಬಂದಿರುವುದು ಜಯನಗರ 5th ಬ್ಲಾಕಲ್ಲಿರುವಂತಹ ಶ್ರೀ ರಾಘವೇಂದ್ರರ ಮಠ, ನಂಜನಗೂಡು ರಾಘವೇಂದ್ರ ಮಠದ ಒಂದು ಶಾಖಾ ಮಠವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ನಿಮಗೆಲ್ಲರಿಗೂ ಗೊತ್ತಿದೆ, ಇದೊಂದು ವಿಶೇಷವಾಗಿ ಜನಪ್ರಿಯವಾಗಿ ಇರುವಂತಹ ಮಂತ್ರಾಲಯದಲ್ಲಿ ನಡೆಯುವಂತಹ ಸರ್ವ ಸೇವೆಗಳು ಇಲ್ಲಿ ಕೂಡ ನಡೆಯುತ್ತವೆ. ವಿಶೇಷವಾಗಿ ಅನ್ನದಾನ ಸಂತರ್ಪಣೆ ಆಗುತ್ತದೆ. ಬೆಳ್ಳಂಬೆಳಗ್ಗೆ ಇಲ್ಲಿ ಒಂದು 2 ಕಿಲೋಮೀಟರ್ ವರೆಗೂ ಪ್ರತಿ ಗುರುವಾರವೂ ನಾವು ಇಲ್ಲಿ ನೋಡುವಂತಹ ಜನಸಂದಣಿ. ಆದ್ದರಿಂದಲೇ ಇಲ್ಲಿ ತುಂಬಾ ವಿಶೇಷ. ಇಲ್ಲಿರುವಂತಹ ಮೂರ್ತಿ ಕೂಡ ತುಂಬಾ ವಿಶೇಷ. ಹಾಗಾದರೆ ಈ ಒಂದು ವಿಶೇಷ ದಿನವಾದಂತಹ ಕಾರ್ತಿಕ ದೀಪೋತ್ಸವದಿಂದು ಆಚಾರ್ಯರು ನನಗೆ ಬರಹೇಳಿ ಈ ಒಂದು ಸುವರ್ಣ ಸಮಯವನ್ನ ನನಗೆ ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಅವರಿಗೂ ಕೂಡ ಹರಿವಾಯುಗಳ ಒಂದು ಅನುಗ್ರಹವೇ ನನಗಾಗಿದೆ ಅಂತ ತಿಳ್ಕೊಂತ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ನೋಡುತ್ತಾ ರಾಯರ ಒಂದು ಮಹಿಮೆ ಕೂಡ ಇದರ ಜೊತೆಗೆ ಹೇಳ್ತೇನೆ. ಕೇಳುತ್ತಾ ಈ ಒಂದು ರಾಘವೇಂದ್ರರ ಒಂದು ದೀಪೋತ್ಸವವನ್ನು ಕೂಡ ನೋಡ್ತಾ ಹೋಗಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತೇನೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳಲ್ಲಿ ಹಲವಾರು ಮಹಿಮೆಗಳಿವೆ. ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕೆ ಹೊರಟಾಗ ಎಷ್ಟೋ ಪವಾಡಗಳು ಅವರ ಜ್ಞಾನದಿಂದ, ರಾಮನ ಅನುಗ್ರಹದಿಂದ ಅಲ್ಲಿ ಮಾಡಿದ್ದಾರೆ. ಅದರಂತೆಯೇ ವಿಶೇಷವಾಗಿ ಒಬ್ಬ ಮೂಕ, ಮಾತನಾಡಕ್ಕೆ ಬಾರದಂತಹ ಮೂಕನೊಬ್ಬ ಮಾತನಾಡಿದ್ದು ಹಾಗೂ ಮೃತ್ಯುವಿನಿಂದ ಅವನು ಜಯಗಳಿಸಿ ಹೊರಬಂದದ್ದು ಅವೆಲ್ಲ ಹೇಳ್ತೇನೆ ಕೇಳಿ. ಒಬ್ಬ ಶ್ರೀಮಂತ ಮಾಧ್ವರಾದಂತಹ ವಾಸುದೇವ ಸಹವಾಸಿ ಯವರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಉಳ್ಕೊಳ್ತಾರೆ. ಸಂಚಾರ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳರ ಮಹಿಮೆಯನ್ನ ತಿಳಿದಂತಹ ಆ ವಾಸುದೇವ ಸಹವಾಸಿಯು ಮಹಾನ್ ಸಂಗೀತಕಾರನಾದಂತಹ ತಮ್ಮ ಸೋದರಳೆಯ ಸುರೇಂದ್ರನನ್ನ 1 ವರ್ಷದಿಂದ ಶತ್ರುಗಳ ಕುಚೋದ್ಯದಿಂದ ಮೂಕನಾಗಿರುವುದನ್ನ ಅವರಿಗೆ ರಾಘವೇಂದ್ರ ಸ್ವಾಮಿಗಳೇ ತಿಳಿಸ್ತಾರೆ. ಅಂದ್ರೆ ಒಬ್ಬ ಮಹಾ ಸಂಗೀತಗಾರನಾಗಿದ್ದಂತಹ ಸುಧೀಂದ್ರನೆಂಬ ಒಬ್ಬ ಸಂಗೀತಗಾರ ಅವರು ಬಂದು ವಾಸುದೇವ ಸಹವಾಸಿಯವರ ಒಂದು ಸೋದರಳೆ ಆಗಿರ್ತಾನೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮನೆ ಕೂಡ ಧಾವಿಸ್ತಾರೆ. ಅಂತಹ ಸಮಯದಲ್ಲಿ ಆ ಒಂದು ವಿಚಾರವನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಭಿನ್ನವಿಸ್ತಾರೆ. ಆಗ ಆತನು ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತು, ಸುರೇಂದ್ರನು ಬಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಲ್ಲಲು ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ತದೇಕ ಚಿತ್ತದಿಂದ, ಜ್ಞಾನದಿಂದ ಅವರ ಕಣ್ಣಿನಿಂದ ಕಾಂತಿ ಪುಂಜವೊಂದು ಸುರೇಂದ್ರರ ಕಡೆಗೆ ಹೊರಡುತ್ತೆ. ಆಗ ನೋಡುತ್ತಿದ್ದಂತೆ ಆ ಮೂಕನಾಗಿದ್ದಂತಹ ಆ ಸುರೇಂದ್ರನು ಆತನು ಗಟ್ಟಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕೂಗ್ತಾನೆ. ಮತ್ತು ಅಂದು ರಾತ್ರಿ ಸಂಗೀತ ಕಚೇರಿಯನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವರಿಗಾಗಿ ನಡೆಸಿ ಅವರಿಗೆ ಸಮರ್ಪಣೆಯನ್ನು ಕೂಡ ಮಾಡ್ತಾನೆ. ಆ ಮೂಕ ಮಾತನಾಡುತ್ತಿದ್ದಂತೆ ಮಾಡಿದಂತಹ ಗುರುಗಳ ಮಹಿಮೆಯನ್ನ ಎಲ್ಲರೂ ಕೊಂಡಾಡುತ್ತಾರೆ. ಮತ್ತೆ ಸಂಚಾರ ಮುಂದುವರಿತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದ
ಒಂದು ದಾರಿಯಲ್ಲಿ ಹೊರಡುತ್ತಿರುವಾಗ ನೀರು ನೆರಳು ಇಲ್ಲದಂತಹ ಬೆಂಗಾಡಿನಲ್ಲಿ ಪರಿಚಾರಕನೊಬ್ಬನು ಉಸಿರಾಟದ ಒಂದು ತೊಂದರೆ ಕೂಡ ಬಂದ್ಬಿಡುತ್ತೆ. ಎದುರಿಸಿಬಿಡುತ್ತಾ ಅಸ್ವಸ್ಥನಾಗಿ ಪ್ರಾಣಾಪಾಯದಿಂದ ಸ್ಥಿತಿಗೆ ತಲುಪುತ್ತಾನೆ, ಕೆಳಗೆ ಬಿದ್ದೋಗ್ತಾನೆ. ಆಗ ಕಾಲ ಕರಾಳವಾದಂತಹ ಕಪಿಮುಷ್ಟಿಯಲ್ಲಿದ್ದಂತಹ ಆ ವಿಪ್ರನ ಒಂದು ಶೋಚನೀಯ ಪರಿಸ್ಥಿತಿಯನ್ನು ನೋಡಿದಂತಹ ಕೋಮಲ ಹೃದಯದಂತಹ ನಮ್ಮ ಗುರುಗಳು ಕರುಣೆಯಿಂದ ದಂಡವನ್ನು ಅಭಿಮಂತ್ರಿಸಿ ನೆಲಕ್ಕೆ ಮುಟ್ಟಿಸಿದಾಗ ತಕ್ಷಣ ಅಲ್ಲಿಂದ ಗಂಗೆ ಚಿಮ್ಮಿ ಹೊರಹೊಮ್ತಾಳೆ. ಆ ಪಾವನ ಜಲದಿಂದ ಅವನ ಮೇಲೆ ಪ್ರೋಕ್ಷಿಸಿದೊಡನೆ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತಾನೆ. ಆಗ ಅವನ ಮೇಲೆ ಗುರುಗಳು ಅವನಿಗೆ ಮಾಡಿದಂತಹ ಕರುಣೆಯನ್ನು ನೋಡಿ ಮಠದ ವಿದ್ವಾಂಸರು ಮತ್ತು ಪರಿಚಾರಕರು ಸಂಚಾರ ಅವರ ಮಹಿಮೆಯನ್ನು ಕೂಡ ಕೊಂಡಾಡ್ತಾರೆ ಮತ್ತು ಆ ಒಂದು ಸಂಚಾರ ಕೂಡ ಮುಂದುವರಿಯುತ್ತೆ. ಇಂತಹ ಮಹನೀಯರು ಒಂದು ಬಿಜಾಪುರದಲ್ಲಿ ಜಗದ್ಗುರುಗಳು ಅನ್ನಿಸ್ಕೊಳ್ತಾರೆ. ಪುಟ್ರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದಕ್ಕೆ ಬಂದಾಗ ಸುಲ್ತಾನನು ಜಗದ್ಗುರುಗಳೆಂದು ವಂದಿಸ್ತಾನೆ. ಅದು ಹೇಗೆ ಅಂತ ಹೇಳುವುದಾದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರಕ್ಕೆ ಬಂದ ವಿಷಯವನ್ನ ತಿಳಿದಂತಹ ಅಲ್ಲಿನ ಸಾಧು ಸಂತರ ಪ್ರೇಮಿಯಾದಂತಹ ಸುಲ್ತಾನನು ಗುರುಗಳನ್ನು ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ಅವರ ಮಹಿಮೆಯನ್ನ ಕೇಳಿ ತಿಳಿದಿದ್ದಂತಹ ಸುಲ್ತಾನನು ತನ್ನ ಮಂತ್ರಿಯಾದಂತಹ ನೀಲಮೇಘ ಶ್ಯಾಮ ರಾಯರಾದನಿಂದ ಪಾದಪೂಜೆಯನ್ನ ಮಾಡಿಸ್ತಾನೆ ಮತ್ತು ಸಭೆಯಲ್ಲಿ ಜಗದ್ಗುರು ಎಂಬ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಸಮರ್ಪಿಸುತ್ತಾ ಅನೇಕ ಗ್ರಾಮಗಳನ್ನು ಧನಕ ವಸ್ತ್ರಾಭರಣಗಳನ್ನು ಶ್ವೇತ ಛತ್ರ, ಆಪ್ತಗಿರಿ, ಹಸಿರು ಛತ್ರಿ ಮತ್ತು ಹಸಿರು ಪತಾಕೆ, ಒಂಟೆ, ಕುದುರೆ ಇತ್ಯಾದಿ ಸಂಪತ್ತುಗಳನ್ನು ಆ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿ ಧನ್ಯತೆಯನ್ನ ಪಡೆದುಕೊಳ್ತಾನೆ. ಅವನ ಆಸ್ಥಾನದಲ್ಲಿದ್ದಂತಹ ಪಂಡಿತರು ಕೂಡ ಪರಾಜಿತರಾದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಆತನಿಗೆ ಇನ್ನೂ ಭಕ್ತಿ ಗೌರವ ಹೆಚ್ಚಾಗುತ್ತೆ. ಅಲ್ಲಿಂದ ಹೊರಟು ಕೃಷ್ಣಾ ತೀರದ ಆಲೂರಿಗೆ ಹೊರಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆಗ ಆಲೂರು ನಿಷ್ಠಾವಂತ ಪಂಡಿತ ಬ್ರಾಹ್ಮಣ ತವರಾಗಿರುತ್ತೆ. ಆಗ ಆಲೂರು ನಿಷ್ಠಾವಂತ ಪಂಡಿತರ ಒಂದು ತವರೂರಾಗಿರುತ್ತೆ. ಅಲ್ಲಿನ ಬ್ರಾಹ್ಮಣರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಮಾಡ್ತಾರೆ. ಕೃಷ್ಣಾ ನದಿಯ ಪ್ರಶಾಂತ ವಾತಾವರಣದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಗ್ರಂಥ ರಚನೆಗೆ ಪ್ರಾಶಸ್ತ್ಯವಾದ್ದರಿಂದ ಅಲ್ಲಿಯೇ ಕೆಲವು ದಿವಸಗಳ ಕಾಲ ಅಲ್ಲೇ ಇದ್ದು ಬೇಗನೆ ಜಪ ತಪಸ್ತಾನುಷಗಳನ್ನು ಮುಗಿಸಿ ಗ್ರಂಥ ರಚನೆಗೆ ಕುಳಿತುಕೊಳ್ತಾರೆ. ಶ್ರೀ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಟೀಕೆಯಾದಂತಹ ಶ್ರೀ ಜಯತೀರ್ಥರ ತತ್ವ ಪ್ರಕಾಶಿತಕ್ಕೆ ಉತ್ಕೃಷ್ಟವೂ ಮತ್ತು ವಿಸ್ತಾರವೂ ಆದಂತಹ ಟೀಕಾಚಾರ್ಯರ ಹೃದಯವನ್ನ ತೆರೆದು ತೊರೆಯುವ ವಿದ್ವತ್ಪೂರ್ಣವಾದಂತಹ ಭಾವದೀಪ ಎಂಬ ಟಿಪ್ಪಣಿಯನ್ನ ರಚಿಸ್ತಾರೆ. ಹೀಗೆ ರಚಿಸಿದಂತಹ ಭಾವದೀಪವನ್ನ ಶ್ರೀ ಹರಿವಾಯುಗಳಿಗೆ ಜಯಮುನಿಗಳಿಗೂ ಸಮರ್ಪಿಸುತ್ತಾರೆ. ಆ ಒಂದು ದಿನ ರಾತ್ರಿ ರಾಘವೇಂದ್ರ ಸ್ವಾಮಿಗಳ ಸ್ವಪ್ನದಲ್ಲಿ ಜಯತೀರ್ಥ ಮುನಿಗಳು ದರ್ಶನವಿತ್ತು, ಪ್ರಿಯ ರಾಘವೇಂದ್ರ, ನಿನ್ನ ಅಸಾಧಾರಣವಾದಂತಹ ಗ್ರಂಥ ರಚನಾ ರೂಪ ಸೇವೆಯಿಂದ ಶ್ರೀ ಹರಿವಾಯುಗಳು ಪರಮಾನುಗ್ರಹಕ್ಕೆ ಪಾತ್ರನಾಗಿರುವೆ. ಭಾವದೀಪವು ನಮ್ಮ ಆಶಯವನ್ನ ಚೆನ್ನಾಗಿ ತೋರಿಸುತ್ತದೆ ಮತ್ತು ಮಧ್ವಾಚಾರ್ಯರು ನಿನ್ನನ್ನು ಭಾಷ್ಯಕಾರನೆಂದು ಅನುಗ್ರಹಿಸಲಿದ್ದಾರೆ. ನಾನು ಟೀಕಾಕಾರನೆಂದು ನಿನ್ನನ್ನು ಗೌರವಿಸುತ್ತೇನೆ. ಅದಕ್ಕಾಗಿ ಅನುಭಾಷ್ಯಕ್ಕೆ ನಾವು ಟೀಕೆ ರಚಿಸಿಲ್ಲ. ನೀನು ರಚಿಸಿ ಜಗನ್ಮಾನ್ಯನಾಗು. ನಿನ್ನಿಂದ ದ್ವೈತ ಸಿದ್ಧಾಂತವು ಸರ್ವದಾ ಸಮರ್ಥ ಬೆಳಗಲಿ ಎಂದು ಹರಸಿ ಅದೃಶ್ಯರಾಗ್ತಾರಂತೆ ಜಯತೀರ್ಥರು. ಎಚ್ಚರಗೊಂಡಂತಹ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನಾರ್ಥ ಬರಿತು ಪರಮ ಹರ್ಷವನ್ನ ಪಡ್ತಾರಂತೆ. ಆಗ ಟೀಕಾ ರಾಯರ ಆದೇಶದಂತೆ ಅಣುಭಾಷ್ಯಕ್ಕೆ ಅತ್ಯಂತ ವಿಸ್ತಾರವೂ ಲೋಪೋಪಕಾರವೂ
ಆದ ತತ್ವಮಂಜರಿ ಎಂಬ ಟೀಕೆಯನ್ನ ಕೆಲವು ದಿನಗಳಲ್ಲಿ ರಚಿಸಿ ಶ್ರೀ ಹರಿವಾಯು ಗುರುಗಳಿಗೆ, ಜಗಮುನಿಗಳಿಗೂ ಜಯಮುನಿಗಳಿಗೂ ಸಮರ್ಪಿಸಿ ಕೃತಾರ್ಥರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆಲೂರಿನಿಂದ ಹೊರಟು ಶ್ರೀಶೈಲಕ್ಕೆ ದಯಮಾಡಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಕೆಲವು ದಿನವಿದ್ದು ರುದ್ರದೇವರನ್ನ ಆರಾಧಿಸಿ ಶ್ರೀಶೈಲಕ್ಕೆ ಹೊರಟು ಅಲ್ಲಿಂದ ಕುಲದೈವ ಶ್ರೀ ತಿರುಪತಿ ಶ್ರೀನಿವಾಸ ದರ್ಶನಕ್ಕೆ ಹೊರಡ್ತಾರೆ. ಆ ಶ್ರೀ ತಿರುಪತಿ ಶ್ರೀನಿವಾಸನ ದರ್ಶನವನ್ನ ಮಾಡ್ತಾರೆ. ಅಲ್ಲಿನ ಆ ಒಂದು ಶ್ರೀನಿವಾಸನ ದರ್ಶನವನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಸಂಚಾರದಲ್ಲಿ, ಅವರಿದ್ದ ಸ್ಥಳದಲ್ಲಿ, ಹೋಗುವ ಸ್ಥಳದಲ್ಲಿ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಆ ವಿಷ್ಣುವಿನ, ಆ ಕೃಷ್ಣನ, ರಾಮನ ಜಪ ಮಾಡ್ತಾ ಇರ್ತಾರೆ. ಆ ನಾಮ ಜಪದಲ್ಲಿ ಮಧ್ಯೆ ಬಂದಂತಹ ನಿಮ್ಮಂತಹ ಭಕ್ತರನ್ನ ಹರಸುತ್ತಾ ರಾಘವೇಂದ್ರ ಸ್ವಾಮಿಗಳು ಮಹಾಮಹಿಮರೆನಿಸಿಕೊಳ್ತಾರೆ. ಹೀಗೆಯೇ ಈ ಒಂದು ಜಯನಾಗರ ಮಠವು ಕೂಡ ಎಷ್ಟೋ ಜನರಿಗೆ, ನಮ್ಮಂತಹ ಎಷ್ಟೋ ಪಾವರಿಗೆ ಇಲ್ಲಿ ಅವರು ಅನುಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸೇವೆ ಸಲ್ಲಿಸಿದಂತಹ ಅರ್ಚಕರೆಲ್ಲರೂ ಕೂಡ ಕೆಲವು ವರ್ಷಗಳು ಕೂಡ ತಮ್ಮದೇ ಆದಂತಹ ಮಠವನ್ನ ಕಟ್ಟಿ ಅಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನ ಅಲ್ಲಿ ಪೂಜಿಸುತ್ತಿದ್ದಾರೆ. ಮತ್ತಷ್ಟು ಜನರಿಗೆ ಸೇವೆಯನ್ನ ಕೊಡುವಂತಹ ಉದ್ದೇಶದಿಂದ ಮಠಗಳನ್ನು ಕಟ್ಟಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಷ್ಠಾಪಿಸಿ ಅಲ್ಲಿಯ ಜನರಿಗೆ, ಸ್ಥಳೀಯ ಜನರಿಗೆ ಅವರು ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವೂ ರಾಘವೇಂದ್ರ ಸ್ವಾಮಿಗಳಿಂದ ಸಾಧ್ಯವಾಗಿದೆ. ತಾವು ಕೂಡ ಪ್ರತಿದಿನವೂ ರಾಘವೇಂದ್ರ ಸ್ವಾಮಿಗಳ ನಾಮವನ್ನ ಮತ್ತು ರಾಘವೇಂದ್ರ ಸ್ತೋತ್ರವನ್ನ, ಅಷ್ಟೋತ್ತರವನ್ನ ಆದಷ್ಟು ಸಮಯ ಸಿಕ್ಕಾಗ ಸಮಯ ಮಾಡಿಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಎಂಬ ಬೀಜಾಕ್ಷರವನ್ನ ಜಪಿಸಿ ರಾಯರ ಸಂಪರ್ಕದಲ್ಲಿ ಇಟ್ಟುಕೊಳ್ಳೋಣ ಅಂತೇಳಿ, ಒಬ್ಬರು ಸಂಪರ್ಕದಲ್ಲಿದ್ದರೆ ಸಾಕು, ನಮ್ಮ ಮಾರ್ಗವು ಸುಲಭವಾಗಿರುತ್ತೆ. ರಾಯರಿದ್ದಾರೆ ಎಂಬ ಘೋಷಣೆಯನ್ನು ಮಾಡಿದಂತಹ ಸ್ವಯಮೇಂದ್ರ ತೀರ್ಥರಿಗೆ ನನ್ನ ನಮನಗಳು. ಹಾಗೂ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ಸುಬರೇಂದ್ರ ತೀರ್ಥರ ಪಾದಂಚರಣಗಳಿಗೆ ನಾನು ನಮಿಸುತ್ತಾ, ಈ ರಾಘವೇಂದ್ರ ಮಠದರ್ಶನದ ಸಂಕಲ್ಪದ ಒಂದು ಉತ್ತಮವಾದಂತಹ ಸಂಖ್ಯೆಗೆ ಅಲ್ಲಿ ರಾಘವೇಂದ್ರ ಮಂತ್ರಾಲಯದ ದರ್ಶನ ಮಾಡಿ ಸುಬದೇಂದ್ರ ತೀರ್ಥಗಳ ಪಾದಸ್ಪರ್ಶ ಮಾಡಿ ನಾನು ಕೂಡ ಧನ್ಯನಾಗಬೇಕು ಅಂತ ಕಾಯ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ